ಹೇ ಮಿಡ್ನೈಟ್ ಟಾಕ್ಸ್ಗೆ ಸ್ವಾಗತ. ಇಂದು ರಾತ್ರಿ ತುಂಬ ಜನರು ಮೌನವಾಗಿ ಒಡೆಯುವ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅನಿಸ್ತಿದೆ. ಒಬ್ಬ ವ್ಯಕ್ತಿ ಹೇಗೆ ನಿಧಾನವಾಗಿ ಸಂಪೂರ್ಣ ಬದಲಾಗಿ ಬಿಡುತ್ತಾರೆ ಎಂಬುದರ ಬಗ್ಗೆ. ಮೊದಲು ಅವರು ನಿಮ್ಮನ್ನ ತುಂಬ ಸ್ಪೆಷಲ್ ಅನ್ನುವಂತೆ ಮಾಡ್ತಾರೆ. ಪ್ರತಿದಿನ ಮೆಸೇಜ್, ಲಾಂಗ್ ಕಾಲ್ಸ್, ತುಂಬ ಕೇರ್, ತುಂಬ ಎಫರ್ಟ್ಸ್. ಅವರಿಲ್ಲದೆ ಒಂದು ದಿನ ಕೂಡ ಇಮ್ಯಾಜಿನ್ ಮಾಡ್ಕೊಳಕ್ಕಾಗದ ಮಟ್ಟಿಗೆ ನೀವು ಎಮೋಷನಲಿ ಅಟ್ಯಾಚ್ ಆಗಿಬಿಡ್ತೀರ. ಅವರ ರಿಪ್ಲೈ ನಿಮ್ಮ ಹ್ಯಾಪಿನೆಸ್ ಆಗುತ್ತದೆ, ಅವರ ವಾಯ್ಸ್ ನಿಮಗೆ ಕಂಫರ್ಟ್ ಅನಿಸುತ್ತೆ. ಆದರೆ ಒಂದಿನ ಏನೋ ಚೇಂಜ್ ಆಗುತ್ತೆ. ರಿಪ್ಲೈಗಳು ಚಿಕ್ಕ ಆಗುತ್ತೆ, ಕಾಲ್ಗಳು ಕಡಿಮೆ ಆಗ್ತವೆ, ಎಫರ್ಟ್ಸ್ ಕಾಣಿಸೋದೇ ಇಲ್ಲ. ಮತ್ತು ನಿಧಾನವಾಗಿ ರಿಲೇಷನ್ಶಿಪ್ ಉಳಿಸ್ಕೊಳ್ಳಲು ಪ್ರಯತ್ನಿಸ್ತಿರ್ತೀರ. ಅದು ನೀವೊಬ್ಬರು ಮಾತ್ರ. ನಾನೇನಾದರೂ ತಪ್ಪು ಮಾಡಿದ್ನ? ಅವ್ರು ಯಾಕೆ ಬದಲಾಗ್ಬಿಟ್ರು? ಹಿಂದಿನ ಥರ ಯಾಕೆ ಮಾತಾಡ್ತಿಲ್ಲ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನ ದಿನ ಕಾಡ್ತಿರುತ್ತೆ. ಅತ್ಯಂತ ನೋವು ಕೊಡೋದು ಏನು ಗೊತ್ತಾ? ಒಮ್ಮೆ ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದ ವ್ಯಕ್ತಿ ನೀವು ಮತ್ತೆ ಪ್ರೀತಿ ಬೇಡಿಕೊಳ್ಳುವಂತೆ ಮಾಡ್ತಾರಲ್ಲ, ಅದು. ಅವರು ಮೊದಲಂತಿರಲ್ಲ ಅನ್ನೋ ಸತ್ಯ ಮನಸ್ಸನ್ನ ತುಂಬ ಹೊಡೆಯುತ್ತದೆ. ಆದರೆ ಕೇಳಿ, ಪ್ರೀತಿ ಎಂದಿಗೂ ಬೇಡ್ಕೊಳ್ಳೋದಾಗಿರಬಾರ್ದು. ನಿಮ್ಮ ವ್ಯಾಲ್ಯೂ ಪ್ರೂವ್ ಮಾಡಬೇಕಾದ ಸಂಬಂಧ, ನಿಮ್ಮ ಪೀಸ್ ತೆಗೆದುಕೊಳ್ಳುವ ಸಂಬಂಧ, ಅದು ನಿಜವಾದ ಪ್ರೀತಿ ಅಲ್ಲ. ಸರಿಯಾದ ವ್ಯಕ್ತಿ ನಿಮ್ಮನ್ನ ಕನ್ಫ್ಯೂಸ್ ಮಾಡುವುದಿಲ್ಲ. ಅವರು ಸ್ಟೇ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಎಫರ್ಟ್ಸ್ ಕೂಡ ಹಾಕ್ತಾರೆ, ಮತ್ತು ಮುಖ್ಯವಾಗಿ ನಿಮ್ಮನ್ನ ಅನ್ವಾಂಟೆಡ್ ಅನಿಸುವಂತೆ ಮಾಡುವುದಿಲ್ಲ. ಇಂದು ನೀವು ಯಾರಾದರೂ ಬದಲಾಗ್ಬಿಟ್ರು ಕಾರಣ ನೋವು ಪಟ್ಕೋಬೇಡಿ. ಇವತ್ತು ಯಾರಾದರೂ ಬದಲಾಗ್ಬಿಟ್ರು ಅಂದ್ಕೊಂಡ್ರೆ ನೀವು ಅದಕ್ಕೆ ನೋವು ಪಟ್ಕೋಬೇಡಿ. ಕೆಲವರಿಗೆ ಪ್ರೀತಿ ಕೊಡೋದಷ್ಟೇ ಗೊತ್ತಿರುತ್ತೆ, ಆದರೆ ಅದನ್ನ ಉಳಿಸ್ಕೊಳ್ಳೋಕೆ ಗೊತ್ತಿರಲ್ಲ. ಅದು ನಿಮ್ಮ ತಪ್ಪಲ್ಲ. ಒಂದಿನ ಈ ನೋವು ಕಡಿಮೆ ಆಗುತ್ತೆ, ಒಂದಿನ ಅವ್ರ ನೆನಪು ನಿಮ್ಮ ನೆಮ್ಮದಿನ ಕಿತ್ಕೊಳ್ಳಲ್ಲ, ಮತ್ತು ಒಂದು ದಿನ ನೀವು ರಿಯಲೈಸ್ ಮಾಡ್ತೀರ ನಿಮ್ಮನ್ನು ಕನ್ಫ್ಯೂಸ್ ಮಾಡುವ ಪ್ರೀತಿಗಿಂತ ನಿಮಗೆ ನೆಮ್ಮದಿ ಕೊಡೋ ಪ್ರೀತಿ ಮುಖ್ಯ ಅಂತ. ಇಂದು ರಾತ್ರಿ ನನ್ನ ಜೊತೆ ನನ್ನ ಮಾತುಗಳು ಕೇಳಿದ್ದಕ್ಕೆ ಧನ್ಯವಾದಗಳು.